ಈಗಾಗಲೇ ಪುಷ್ಪ 2 ಸಿನಿಮಾ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇರುವಂತಹ ಒಂದು ಸಿನಿಮಾ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಸಿನಿಮಾ ಸುಮಾರು 1,000 ಕೋಟಿ ಕಲೆಕ್ಷನ್ ಕೂಡ ಮಾಡಿರುವಂತಹದ್ದು. ಇಡೀ ಚಿತ್ರತಂಡವೇ ಶಾಕ್ ಆಗುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಆ ಚಿತ್ರದ ನಟನೆ ಅರೆಸ್ಟ್ ಆಗಿ ಈ ರೀತಿಯಾಗಿ ಈಗ ಶಾಕಿಗೆ ಒಳಪಟ್ಟಿರುವಂಥದ್ದು. ಈ ಒಂದು ಅರೆಸ್ಟ್ ಎಲ್ಲ ಒಂದ್ ಕಡೆ ಇಡೀ ಚಿತ್ರತಂಡಕ್ಕೆ ಶಾಕ್ ಆಗಿರುವಂತಹದ್ದು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಪುಷ್ಪ 2 ಸಿನಿಮಾ ವಿಶ್ವದಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಿರುವಂತಹ ಒಂದು ಸಿನಿಮಾ. ಸುಕುಮಾರನ್ ಡೈರೆಕ್ಟ್ ಮಾಡಿರುವಂತಹ ಈ ಒಂದು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ಪ್ರಮುಖ ನಾಯಕನಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹದ್ದು. ಈಗಾಗಲೇ ಈ ಸಿನಿಮಾ ರಾಜ್ಯಾದ್ಯಂತ ಹಾಗೂ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಿರುವಂತಹದ್ದು. RRR, ಬಾಹುಬಲಿ ಇಂತಹ ಸಿನಿಮಾಗಳನ್ನು ಹಿಂದಿಕ್ಕಿ ಸುಮಾರು 1,000 ಕೋಟಿ ಹಣವನ್ನು ಗಳಿಸಿರುವಂತಹ ಒಂದು ಸಿನಿಮಾ. ನೀವು ನಂಬಲ್ಲ, ಕೇವಲ ಒಂದೇ ವಾರದಲ್ಲಿ 1,000 ಕೋಟಿಗೂ ಅಧಿಕವಾಗಿ ಹಣವನ್ನು ಗಳಿಸಿರುವಂತಹ ಒಂದು ಸಿನಿಮಾ. ಇಂತಹ ಒಂದು ಸಿನಿಮಾ ಈಗ ಒಂದಷ್ಟು ಕಾಂಟ್ರವರ್ಸಿಗೆ ಸಿಲುಕಿಕೊಂಡಿರುವಂತಹದ್ದು. ಈಗಾಗಲೇ ಈ ಸಿನಿಮಾ ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಹೀಗೆ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಈ ಒಂದು ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಿರುವಂತಹದ್ದು. ಮೊನ್ನೆ ಈ ಒಂದು ಸಿನಿಮಾ ಏನು ಬಿಡುಗಡೆ ಆಯಿತೋ, ಬಿಡುಗಡೆ ಆದ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಸಾಕಷ್ಟು ಏನು ಜನರ ಒಂದು ಪ್ರತಿಕ್ರಿಯೆ ಕೂಡ ದೊಡ್ಡ ಮಟ್ಟದಲ್ಲಿ ಸಿಗ್ತಿರುವಂತಹದ್ದು. ಆದರೆ ಇಲ್ಲೇನಪ್ಪ ಅಂತಂತಂದರೆ, ಮೊನ್ನೆ ಒಂದು ಥಿಯೇಟರಲ್ಲಿ ಮಹಿಳೆಯೊಬ್ಬಳು ಕಾಲ್ತುಳಿತಕ್ಕೆ ಸಿಲುಕಿ, ಅಂದರೆ ಮಹಿಳೆಯೊಬ್ಬಳು ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ಈಗ ನಡೆದಿರುವಂತಹದ್ದು. ಈ ಒಂದು ಘಟನೆಗೆ ಈಗಾಗಲೇ ಪುಷ್ಪ ತಂಡ ಕೂಡ ಕ್ಷಮೆಯನ್ನು ಯಾಚಿಸಿರುವಂತಹದ್ದು. ಜೊತೆಗೆ ಅಲ್ಲು ಅರ್ಜುನ್ ಅವರು ಈ ಒಂದು ಕಾಲ್ತುಳಿತಕ್ಕೆ ಸಿಲುಕಿದಂತಹ ಮಹಿಳೆಗೆ ಸುಮಾರು 25 ಲಕ್ಷ ಹಣವನ್ನು ಕೊಟ್ಟಿರುವಂತಹದ್ದು, ಅಂದರೆ ಪರಿಹಾರ ಹಣವನ್ನು ಕೂಡ ಕೊಟ್ಟಿರುವಂತಹದ್ದು. ಜೊತೆಗೆ ಕಾಲ್ತುಳಿತಕ್ಕೆ ಒಳಗಾದಂತಹ ಮತ್ತೆ ಉಳಿದಂತಹ ಅಭಿಮಾನಿಗಳಿಗೂ ಕೂಡ ಅವರಿಗೆ ಒಂದು ಚಿಕಿತ್ಸಾ ವೆಚ್ಚವನ್ನು ತಲುಪಿಸುವಂತಹ ಒಂದು ಕೆಲಸವನ್ನು ಚಿತ್ರತಂಡ ಮಾಡ್ತಿರುವಂತಹದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಚಿತ್ರತಂಡಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿರುವಂತಹದ್ದು. ಅಲ್ಲು ಅರ್ಜುನ್ ಅವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು. ಅಂದರೆ ಆ ಒಂದು ಕಾಲ್ತುಳಿತಕ್ಕೆ ಸಿಲುಕಿದಂತಹ ಮಹಿಳೆಯ ಹೆಸರು ರೇವತಿ ಅಂತೇಳಿ. ಈ ಮಹಿಳೆ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿರುವಂತಹದ್ದು. ಈ ಒಂದು ಪ್ರಕರಣ ಈಗ ಅಲ್ಲು ಅರ್ಜುನ್ ಅವರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿರುವಂತಹದ್ದು. ಇವತ್ತು ಕೂಡ ಅಲ್ಲು ಅರ್ಜುನ್ ಅವರು ಇದೇ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ಜೊತೆಗೆ ಅವ್ರ ತಂದೆ ಕೂಡ, ಅಂದರೆ ಅಲ್ಲು ಅರ್ಜುನ್ ಅವರ ತಂದೆ ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಹೋಗಿ ಯಾವ ರೀತಿ, ಅಂದರೆ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಿರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು ಕೂಡ, ಅಂದರೆ ವಿಚಾರಿಸುವಂತಹ ಒಂದು ಕೆಲಸವನ್ನು ಅವ್ರ ತಂದೆ ಕೂಡ ಮಾಡ್ತಿರುವಂಥದ್ದು. ಅಂದರೆ ಸಿನಿಮಾ ಎಲ್ಲ ಒಂದು ಕಡೆ ಸಾಕಷ್ಟು ಯಶಸ್ಸನ್ನು ಕಾಣ್ತಿರುವಂತಹ ಸಂದರ್ಭದಲ್ಲಿ ಒಂದಾದ್ರ ಮೇಲೆ ಒಂದು ಸಮಸ್ಯೆಗಳು ಆ ಒಂದು ಸಿನಿಮಾ ತಂಡಕ್ಕೆ ಮತ್ತು ಸಿನಿಮಾ ನಾಯಕ ನಟನಿಗೆ ಈಗ ಬಂದಿರುವಂತಹದ್ದು. ಸದ್ಯಕ್ಕೆ ರೇವತಿ ಅನ್ನೋ ಮಹಿಳೆಯ ಒಂದು ಸಾವು ಏನಿದೆಯಲ್ಲ, ಈ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿರುವಂತಹದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.